ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಬೆಂಗಳೂರಿನವರು ಏನು ಬೆಂಗಳೂರು ಒಬ್ಬರೇ ಏರೋಪ್ಲೇನ್ ಓಡಾಡೋದು. ಸ್ವಾಭಾವಿಕವಾಗಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರುತ್ತೆ ಅಂದ್ರೆ ಪೈಪೋಟಿ ಇರುತ್ತೆ, ಇಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಚರ್ಚೆಗೆ ಬರ್ತದೆ. ಮೂಲಭೂತ ಸೌಕರ್ಯ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏನ್ ಬೇಕೋ ಅದೆಲ್ಲದೂ ಕೂಡ ವಾಸ್ತವಿಕವಾಗಿ ಸಿರಾದಲ್ಲಿದೆ. ಈಗಾಗಲೇ ಬಂದು 2 ಕಡೆ ನೋಡ್ಕೊಂಡು ಹೋಗಿದ್ದಾರೆ. ಸರ್ಕಾರ ಕೊಟ್ಟಿದ್ದೇ 2, ಎಲ್ಲಾ ರೀತಿಯಾದಂತ ರಿಕ್ವೈರ್ಮೆಂಟ್ಸ್ ನ ಫುಲ್ಫಿಲ್ ಮಾಡ್ತದೆ ಅಂತಕ್ಕಂಥದ್ದು ಅದೊಂದು ಯಕ್ಷ ಪ್ರಶ್ನೆ. 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸ್ಥಳ ನಿಗದಿ ಮಾಡುವಂತಹ ವಿಚಾರಕ್ಕೆ ಈಗ ವಿವಾದ ಸೃಷ್ಟಿಯಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸಿರಾ ಶಾಸಕ, ಕಾಂಗ್ರೆಸ್ ಶಾಸಕ TB ಜಯಚಂದ್ರ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಿದ್ದೀನಿ ನಾನು. ಸರ್, ಈಗ 2 ವಿಮಾನ ನಿಲ್ದಾಣ ಸ್ಥಳವನ್ನು ನಿಗದಿ ಮಾಡಲಿಕ್ಕೆ ಈಗಾಗಲೇ ಒಂದಷ್ಟು ಗೊಂದಲಗಳು ಆಗ್ತಿರುವಂಥದ್ದು. ಈಗ ಏನೋ ಸ್ಥಳ ಏನೋ ಶಿರದಲ್ಲಿ ಮಾಡಬೇಕು ಅಥವಾ ಬಿಡದಿಯಲ್ಲಿ ಮಾಡಬೇಕು ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಿರುವಂಥದ್ದು. ಸರ್, ಈ ಬಗ್ಗೆ ಏನೋ ಶಿರದಲ್ಲೇ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ನೀವು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೀರಾ? ಈಗ ಇದರಲ್ಲಿ ಗೊಂದಲ ಏನಿಲ್ಲ. ಸ್ವಾಭಾವಿಕವಾಗಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರುತ್ತೆ ಅಂದರೆ ಪೈಪೋಟಿ ಇರುತ್ತೆ, ಇಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಚರ್ಚೆಗೆ ಬರ್ತದೆ. ಈಗಿಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಏನು ಅಂದರೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಯಾವುದೇ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ನಿಲ್ದಾಣ ಆಗಬೇಕು ಅಂದರೆ 150 ಕಿಲೋಮೀಟ್ರ್ ಅಂತರ ಇರಬೇಕು ಅಂತೇಳಿ. 150 ಕಿಲೋಮೀಟ್ರ್ ಅಂತರದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದು ಬರ್ತಕ್ಕಂಥದ್ದು ಯಾವ ಕಡೆನೂ ಕೂಡ ಅದು ಸಿರಾಕ್ಕೆ ಬರಬೇಕು, ಬೇರೆ ಎಲ್ಲ ಹೋಗೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದರೆ, ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಕ್ಕದಲ್ಲಿ ಆಂಧ್ರ ಪ್ರದೇಶ, ಅಥವಾ ಎಡಗಡೆಗೆ ಹೊಸೂರು ತಮಿಳುನಾಡು, ಅಲ್ಲಿ 150 ಕಿಲೋಮೀಟ್ರು ಹೊಸೂರು ಅಲ್ಲಿ ಬರೋದ್ರಿಂದ ಆಗಕ್ಕಾಗೋದಿಲ್ಲ. ಸೊ ಈ ಕಾರಣದಿಂದ 150 ಕಿಲೋಮೀಟ್ರ್ ಬರ್ತಕ್ಕಂಥದ್ದು ಸಿರಾ ತಾಲೂಕಿನಲ್ಲಿ ಬೇವನಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿಗೆ 150 ಕಿಲೋಮೀಟ್ರ್ ಕರೆಕ್ಟಾಗಿ ಆಗ್ತದೆ. ಅಲ್ಲಿ ಮೈದಾನದ ಪ್ರದೇಶ ಇದೆ, ಅಂದರೆ ಸುಮಾರು 2,000 ಎಕರೆಯಷ್ಟು ಸರ್ಕಾರಿ ಜಮೀನಿದೆ. ಆ ಜಮೀನು ಸಮತಟ್ಟವಾಗಿರ್ತಕ್ಕಂಥದ್ದು, ಬೆಟ್ಟ ಗುಡ್ಡಗಳಿಲ್ಲ, ಮತ್ತು ಸ್ವಾಭಾವಿಕವಾಗಿಯೂ ನೀರು ಕೂಡ ಜಾಸ್ತಿ ಇದೆ. ಸಿರಾ ತಾಲೂಕಿಗೆ ಒಂದು ವರದಾನ ಅಂತ ಹೇಳಿದ್ರೆ 3 ನದಿ ನೀರುಗಳು ಬರ್ತಾ ಇದ್ದಾವೆ. ಹೇಮಾವತಿ, ಭದ್ರೆ ಮತ್ತು ಎತ್ತಿನಹೊಳೆ, ಈ 3 ನೀರು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೇಮಾವತಿ ಬಂದು 22 ವರ್ಷ ಆಯಿತು. ಎತ್ತಿನಹೊಳೆ ಸಿರಾದ ಆದಿಭಾಗಕ್ಕೆ ಬಂದಿದೆ, ಅದು ತಲುಪೋದೇನು ಜಾಸ್ತಿ ದಿವಸ ಆಗೋದಿಲ್ಲ. ಭದ್ರೆ ಈಗಾಗಲೇ ಕಾಮಗಾರಿ ಎಲ್ಲ ಮುಗಿದಿದೆ, ನೀರು ಬರಬೇಕಷ್ಟೆ. ಸೊ ಈ ಹಂತದಲ್ಲಿ ಮೂಲಭೂತ ಸೌಕರ್ಯ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏನು ಬೇಕೋ ಅದೆಲ್ಲದೂ ಕೂಡ ವಾಸ್ತವಿಕವಾಗಿ ಸಿರಾದಲ್ಲಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಿರಾದಲ್ಲಿ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಎಡಗಡೆಗೆ 50 ಕಿಲೋಮೀಟ್ರ್ ಅಂತರದಲ್ಲಿ ಹೆಲಿಕಾಪ್ಟರ್ ಡಿವಿಷನ್ ಇದೆ. ಅದರ ಎಲ್ಲಿ ಗುಬ್ಬಿನಲ್ಲಿ. ಆಮೇಲೆ ನೀವು ಅದರ ಪಕ್ಕದಲ್ಲಿ ಚಳ್ಳಕೆರೆನಲ್ಲಿ ಸುಮಾರು 10,000 ಎಕರೆನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ. ಆಮೇಲೆ ಡಿಫೆನ್ಸ್ ರಿಸರ್ಚ್ ಸ್ಟೇಷನ್ ಇದೆ. ಇವತ್ತು ಎಲ್ಲ ಸಂಶೋಧನೆ, ಅನ್ಮ್ಯಾನ್ಡ್ ಹೆಲಿಕಾಪ್ಟರ್ಸ್ ಎಲ್ಲ ನಡೀತಾ ಇರ್ತಕ್ಕಂಥದ್ದು ಅಲ್ಲಿ. ಸೊ ಅದೊಂದು ದೊಡ್ಡ ಕೇಂದ್ರ ಇದೆ. ಇದು 2ಕ್ಕೂ ಹೆಲ್ಪ್ ಆಗ್ತದೆ. ಮತ್ತು ಇವೆಲ್ಲದಕ್ಕಿಂತ ಹೆಚ್ಚಾಗಿ ಮಧ್ಯ ಕರ್ನಾಟಕದ ಭಾಗ ಅಂತ ಹೇಳಿದ್ರೆ ಧಾರವಾಡ, ಬೆಳಗಾಂ, ಬೀದರ್, ಕಲಬುರಗಿ, ಶಿವಮೊಗ್ಗ, ಮಂಗಳೂರು, ಇವರೆಲ್ಲದಕ್ಕೂ ಕೂಡ, ಈವನ್ ಮೈಸೂರಿಗೂ ಕೂಡ ಅತ್ಯಂತ ಹತ್ತಿರವಾಗ್ತಕ್ಕಂಥದ್ದು ಅಂದರೆ ಸಿರಾ ಇದು. ಸೊ ಅದಕ್ಕೆ ಹಾಗಾಗಿ ಈಗ ಏನಾಗಿದೆ ಅಂದರೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಬೆಂಗಳೂರಿನವರು ಏನು ಬೆಂಗಳೂರು ಒಬ್ಬರೇ ಏರೋಪ್ಲೇನ್ ಓಡಾಡೋದು. ಕರ್ನಾಟಕದ ಎಲ್ಲ ಜನರು ಓಡಾಡ್ತಾರೆ. ಬೆಂಗಳೂರಾಗ ಇರ್ತಕ್ಕಂಥ ಜನ ಯಾರು ಅಂತಂದರೆ ಕರ್ನಾಟಕದ ಮೂಲೆಯಿಂದ ಬಂದಿರತಕ್ಕಂಥ ಜನನೇ ಇಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಹಳ್ಳಿಯಿಂದ ಇವತ್ತು ಬೆಂಗಳೂರಿನ ಬಂದು ನೆಲೆಸಿರ್ತಕ್ಕಂಥವ್ರು ಇರ್ತಕ್ಕಂಥದ್ದು. ಸೊ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಿರಾದಲ್ಲಿ ಒಂದು ದೊಡ್ಡ ಸಹಾಯ ಅಂತ ಹೇಳಿದ್ರೆ 4 ರಾಷ್ಟ್ರೀಯ ಹೆದ್ದಾರಿ ಬರ್ತವೆ. ಒಂದು NH4, ಒಂದು NH63, ಇನ್ನೊಂದು NH544E ಅಂತೇಳಿ 3 ರಾಷ್ಟ್ರೀಯ ಹೆದ್ದಾರಿ ಜೊತೆಯಲ್ಲಿ ಅದರಲ್ಲಿ ಈಗ ಬರ್ತಾ ಇರ್ತಕ್ಕಂಥದ್ದು ಇನ್ನೊಂದು ವಿಷನ್ 47 ಅಂತಕ್ಕಂಥ ಇದರಲ್ಲಿ ಕಮರ್ಷಿಯಲ್ ರೋಡು ಒಂದು ಬರ್ತಾ ಇದೆ. ಅದು ಬೆಂಗಳೂರಿಂದ ಮುಂಬೈಗೆ ಹೋಗ್ತದೆ. 10 ಲೇನ್ಸ್ ರೋಡ್ ಬರ್ತಾ ಇದೆ. ಅದರಲ್ಲಿ ಮಿನಿಮಮ್ ಸ್ಪೀಡ್ 120 ಕಿಲೋಮೀಟ್ರ್ ಮಿನಿಮಮ್ ಸ್ಪೀಡು.
ಅಂದರೆ ಅಲ್ಲಿಂದ ಸಿರಾದಿಂದ ಆ ರೋಡಲ್ಲಿ ಹೋದರೆ 1 ಗಂಟೆ ಜರ್ನಿ. ಇಲ್ಲಿ ನೆಲಮಂಗಲದಿಂದ ಎಷ್ಟು ಗಂಟೆ ಜರ್ನಿ ಆಗ್ತದೆ, ಇನ್ನೊಂದು ರೋಡಿಂದ ಎಲ್ಲಿ ಎಷ್ಟು ಜರ್ನಿ ಆಗುತ್ತೆ ಅಂತಕ್ಕಂಥದ್ದು ನೀವು ಅಂದಾಜು ಮಾಡಿ. ಸೊ ಈಗಾಗಲೇ ಬಂದು 2 ಕಡೆ ನೋಡ್ಕೊಂಡು ಹೋಗಿದ್ದಾರೆ. ಹೋಗಿದ್ದಾರೆ ಅಂತಂದರೆ ಸರ್ಕಾರಕ್ಕೆ ಕೊಟ್ಟಿದ್ದೇ 2 ಕಡೆಗೆ ಅದನ್ನು ನೋಡ್ಕೊಂಡು ಹೋಗಿದ್ದಾರೆ. ಅದು ನ್ಯಾಚುರಲ್ಲಾಗಿ ಎಲ್ಲ ರೀತಿಯಾದಂಥ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡ್ತದೆ ಅಂತಕ್ಕಂಥದ್ದು ಅದೊಂದು ಯಕ್ಷ ಪ್ರಶ್ನೆ. ಬಹುಶಃ ಅದು ಇದು ಬರ್ತಕ್ಕಂಥದ್ದು 2033ಕ್ಕೆ. 2033 ಅಂದರೆ ಇನ್ನೂ 8 ವರ್ಷ ಇದೆ. 8 ವರ್ಷದಲ್ಲಿ ಅನೇಕ ಬದಲಾವಣೆಗಳು ಆಗ್ಬೋದು. ಸೊ ಆ ಹಿನ್ನೆಲೆಯಲ್ಲಿ ಸಿರಾಕ್ಕೆ ಕೊಟ್ಟರೆ ಒಂದು ಭಾಳ ಮುಖ್ಯ ಅಂತ ಹೇಳಿದ್ರೆ, ರೈತರಿಗೆ ಕರ್ನಾಟಕ ಜೀವನಾಡಿ ಅಂತಂದರೆ ಕೃಷಿ ತೋಟಗಾರಿಕೆ. ಆ ಕೃಷಿ ತೋಟಗಾರಿಕೆಗೆ ಹೆಲ್ಪ್ ಆಗಬೇಕು ಅಂತಂದರೆ ಇವತ್ತು ಅಲ್ಲಿ ಏರ್ ಕಾರ್ಗೋ ಆದರೆ ಅದು ಹೆಚ್ಚು ಸಹಾಯ ಆಗ್ತದೆ. ಇವತ್ತು ಉತ್ತರ ಕರ್ನಾಟಕದ ಭಾಗ ಎಲ್ಲದೂ ಕೂಡ ಲಿಂಕ್ ಆಗ್ತಕ್ಕಂಥದ್ದು ಸಿರಾಕ್ಕೆ. ಬೆಂಗಳೂರಿನ ಜನಸಂಖ್ಯೆ ಒಂದು ವರದಿ ಪ್ರಕಾರ 2050ಕ್ಕೆ ಎಷ್ಟಾಗ್ತದೆ ಅಂತಂದರೆ 3,85,00,000 ಆಗ್ತದೆ ಜನಸಂಖ್ಯೆ ಅಂತೇಳಿ. ಅಂದರೆ ಸಿರಾದವ್ರಿಗೂ ಕೂಡ ಬರಲೇಬೇಕಾಗ್ತದೆ. ತುಮಕೂರು ಸಿರಾದವ್ರಿಗೂ ಕೂಡ ಬರಲೇಬೇಕಾಗ್ತದೆ. ತುಮಕೂರಿನಲ್ಲಿ ಇವತ್ತು ಸಿರಾದಲ್ಲಿ ಅಡ್ವಾಂಟೇಜಸ್ ಭಾಳ ಇದೆ. ರೋಡ್ಸು ಸಂಪರ್ಕದ ವ್ಯವಸ್ಥೆಗಳೆಲ್ಲ ಇದೆ, ನೀರಿದೆ. ಈ ಎಲ್ಲ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸೂಕ್ತವಾದಂಥ ಜಾಗ 150 ಕಿಲೋಮೀಟ್ರ್ ಅಂತರದಲ್ಲಿ ಇರತಕ್ಕಂಥದ್ದು ಅಂತಂದರೆ ಸಿರಾ ಒಂದೇ. ಇದಿಷ್ಟು ಟಿವಿ ಜೈತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.